ಅನ್ಸುತ್ತೆ. ಆದ್ರೆ ಜಾಫರ್ ಶರೀಫ್ ಅವರೇ, ಈಗ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಈ ಒಂದು ಆದೇಶ ಒಂದು ವಾರ ಮುಂದೂಡಬೇಕು ಈ ತೀರ್ಪನ್ನ, ಅಲ್ಲಿ ತನಕ ಯಾವುದೇ ರೀತಿ ಒಂದು ತೀರ್ಪು ಪ್ರಕಟವಾಗಬಾರದು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಏನ್ ಹೇಳ್ತೀರಾ ಈ ಬಗ್ಗೆ? ಸತ್ಯವನ್ನ ಮರೆಮಾಚೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಓಕೆ, ಸತ್ಯ ಇವತ್ತು ನಾಳೆ ನಾಡಿದ್ದು ಹೊರಬರಲೇಬೇಕು. ಓಕೆ, ಜನಗಳಲ್ಲಿ ಅಗತ್ಯವಿಲ್ಲದಂತ ಒಂದು ಸಂಶಯ, ಭಯ ಇರೋದಕ್ಕಿಂತ ಬದಲಾಗಿ ನ್ಯಾಯಾಲಯ ಆದಷ್ಟು ಬೇಗ ತೀರ್ಪನ್ನು ಹೊರಗಿಡಿ, ಎರಡೂ ಸಮುದಾಯಗಳಿಗೂ ಪರಸ್ಪರ ವಿಶ್ವಾಸ, ನಂಬಿಕೆ ಇಂದ ದೇಶದ ಐಕ್ಯತೆ, ಸಮಗ್ರತೆ ಕಾಪಾಡಿಕೊಳ್ಳುವ ರೀತಿಯಲ್ಲಿ ನಡ್ಕೊಳ್ಳೋದು ಸೂಕ್ತ. ಓಕೆ, ಅಂದ್ರೆ ಶರೀಫ್ ಅವರ ನಿಮ್ಮ ಮಾತಿನ ಅರ್ಥ ಆದಷ್ಟು ಬೇಗ ಇದರ ತೀರ್ಪು ಹೊರಗೆ ಬಂದ್ರೆ ಒಳ್ಳೇದು ಅಂತಾನ? ಯಾವುದೇ ಒಂದು ಸಮಸ್ಯೆ ಉಳಿಬಾರದು. ಸಮಸ್ಯೆ ಎಷ್ಟು ಬಗೆಹರಿತದೋ ಅಷ್ಟು ದೇಶ ಮುದ್ದು ಹೋಗೋದಕ್ಕೆ, ಪ್ರಗತಿ ಹೊಂದೋದಕ್ಕೆ ಸಾಧ್ಯ. ಓಕೆ, ಹಾಗಾದ್ರೆ ಜಾಫರ್ ಶರೀಫ್ ಅವರೇ, ಇದೊಂದು ತುಂಬಾ ಸೆನ್ಸಿಟಿವ್ ಇಶ್ಯೂ ಆಗಿರುತ್ತೆ, ಸೌಹಾರ್ದತೆ ಅಂತ ಒಂದು ಪ್ರಶ್ನೆ. ಸೊ ಯಾವ ರೀತಿ ಒಂದು ತೀರ್ಪು ಪ್ರಕಟವಾದ್ರೂ ಕೂಡ ಬಹುಶಃ ಇಲ್ಲಿ ನಿಭಾಯಿಸುವಂತದ್ದು, ಪರಿಸ್ಥಿತಿ ನಿಭಾಯಿಸುವಂತದ್ದು ಕಷ್ಟ ಆಗ್ಬೋದು. ಬಹುಶಃ ಅದಕ್ಕೋಸ್ಕರ ಮುಂದೂಡಲಾಗ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಏನು ಆಗ್ಬಾರ್ದಾಗಿತ್ತು ಅದಾಗೋಗಿದೆ. ಓಕೆ, ಯಾರು ಮಾಡಿದಾರೋ ಅವ್ರಿಗೂ ಪಶ್ಚಾತ್ತಾಪ ಆಗಿದೆ, ಯಾರು ಅನುಭವಿಸಿದ್ದಾರೆ ಅವ್ರಿಗೆ ಅಲ್ಲಿಂದ ಇಲ್ಲಿವರೆಗೂ ಪಶ್ಚಾತ್ತಾಪ ಹಾಗೆ ಇದ್ದೇ ಇದೆ. ಓಕೆ, ಆದ್ರಿಂದ ಇದನ್ನ ಸಮಸ್ಯೆನ ಉಳಿಸೋದ್ರಿಂದ ಯಾರಿಗ್ ಲಾಭ, ಏನ್ ಪ್ರಯೋಜನ? ನಿಜ ನಿಜ. ಓಕೆ, ಜಾಫರ್ ಶರೀಫ್ ಅವರ ಧನ್ಯವಾದ. ತಮ್ಮ ಜೊತೆ ಮಾತನಾಡಿದ್ರೆ ಇದು ಹಿರಿಯ ಕಾಂಗ್ರೆಸ್ ಮುಖಂಡ ಸಿ.ಕೆ. ಜಾಫರ್ ಶರೀಫ್ ಅವರ ಒಂದು ಮಾತುಗಳು. ಸೊ ಅವರು ಹೇಳೋ ಪ್ರಕಾರ ಸಮಸ್ಯೆಗಳು ಸಮಸ್ಯೆಯಾಗಿ ಉಳಿಬಾರದು, ಆದಷ್ಟು ಬೇಗ ಈ ಸಮಸ್ಯೆಗಳು ಪರಿಹಾರ ಕಾಣಬೇಕು ಅನ್ನುವಂತಹ ಒಂದು ಮಾತುಗಳನ್ನ ಜಾಫರ್ ಶರೀಫ್ ಅವರು ಹೇಳಿದ್ರೆ. ಅದು ಕೂಡ ನಾಳೆ 24ಕ್ಕೆ ಪ್ರಕಟವಾಗಬೇಕಾದಂತಹ ಒಂದು ತೀರ್ಪನ್ನ ರದ್ದುಪಡಿಸಲಾಗಿದೆ. ಸೊ ಹಾಗಾಗಿ ನಾಳೆ ಅಯೋಧ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತೀರ್ಪು ಅಲಹಾಬಾದ್ ಹೈಕೋರ್ಟ್ ಇಂದ ಪ್ರಕಟವಾಗುವುದಿಲ್ಲ, 1 ವಾರಗಳ ಕಾಲ ಮುಂದೂಡಬೇಕು ಅನ್ನುವಂತಹ ಒಂದು ಸ್ಪಷ್ಟ ಆದೇಶವನ್ನ ಈಗ ಸುಪ್ರೀಂ ಕೋರ್ಟ್ ರವಾನಿಸಿದೆ.